ಇದ್ರ ಬಗ್ಗೆ ತಾವು ಒಂದು ಅಭಿವೃದ್ಧಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಅಂತ ಒಳ್ಳೇದೇನಲ್ಲ. ಯಾಕೆಂತಂದರೆ ಇವತ್ತು ಟೀಕೆ ಮಾಡಿರೋರು ಇವತ್ತಿರ್ತಾರೆ, ನಾಳೆ ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು. ಅದೇ ಮಾಡಿರುವಂಥ ಕಾರ್ಯಗಳು ಶಾಶ್ವತವಾಗಿರ್ತದೆ. ರಕ್ಷಣಾ ಮಂತ್ರಿಗಳು ಆಗಮಿಸಿರುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭದ್ರತೆ ಇರ್ತದೆ. ಅವರು ಎಲ್ರಿಗೂ ಕೂಡ ಯಾರಿಗೂ ಇನ್ವಿಟೇಷನನ್ನು ಕೈಯಲ್ಲಿ ತಗೊಂಡ್ಕೊಂಡು ಹೋಗಿ ಕೊಟ್ಟಿರುವಂಥ ನಿದರ್ಶನ ಇಲ್ಲ. ಅದು ಏನಿದ್ರು ಕೂಡ ಆನ್ಲೈನಲ್ಲಿ ಇನ್ವಿಟೇಷನನ್ನು ಕಳಿಸಿದ್ದಾರೆ. ಅದನ್ನು ಇವರು ಗಮನಿಸಿದ್ರೆ ಅಲ್ವ, ಇವರು ಗಮನಿಸಿಲ್ಲ. ಹಾಗಾಗಿ ಏನು ರಕ್ಷಣಾ ಮಂತ್ರಿ ಬಂದಾಗ ಬಹಳಷ್ಟು ರಕ್ಷಣೆ ಇರೋದ್ರಿಂದ ಇಮೇಲ್ ಮುಖಾಂತರವಾಗಿ ಕಳಿಸಿದ್ದಾರೆ. ಇದನ್ನು ಗಮನಿಸದೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಾಲಿಶವಾದಂಥ ಸ್ಟೇಟ್ಮೆಂಟು. ನೆಲ ಅಗದು ಬಿಡಿ, ಕರೆಂಟ್ ನಿಲ್ಲಿಸ್ಬಿಡಿ. ಯಾರ್ದು ಅಭಿವೃದ್ಧಿ ಕುಂಠಿತ ಆಗೋದು ಯಾರ್ದು? ಇದಾದರೆ ಒಬ್ಬ ಅಭಿವೃದ್ಧಿಯನ್ನು ಮಾಡಬೇಕಾಗಿರೋಂಥವರೇ ಈ ರೀತಿ ಮಾತಾಡಿದ್ರೆ ನಿಜಕ್ಕೂ ಕೂಡ ಇದು ಅಕ್ಷಮ್ಯವಾದಂಥ ಅಪರಾಧ. ಇತ್ತೀಚೆಗೆ ನಡೆದಂಥ ಅವಿರೋಧ ಆಯ್ಕೆ DAVP ಇದ್ರ ಬಗ್ಗೆ ತಾವು ಒಂದು ಅಭಿವೃದ್ಧಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಅಂತ ಒಳ್ಳೇದೇನಲ್ಲ. ಯಾಕೆಂತಂದರೆ ಇವತ್ತು ಟೀಕೆ ಮಾಡಿರೋರು ಇವತ್ತಿರ್ತಾರೆ, ನಾಳೆ ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು. ಅದೇ ಮಾಡಿರುವಂಥ ಕಾರ್ಯಗಳು ಶಾಶ್ವತವಾಗಿರ್ತದೆ. ರಕ್ಷಣಾ ಮಂತ್ರಿಗಳು ಆಗಮಿಸಿರುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭದ್ರತೆ ಇರ್ತದೆ. ಅವರು ಎಲ್ರಿಗೂ ಕೂಡ ಯಾರಿಗೂ ಇನ್ವಿಟೇಷನನ್ನು ಕೈಯಲ್ಲಿ ತಗೊಂಡ್ಕೊಂಡು ಹೋಗಿ ಕೊಟ್ಟಿರುವಂಥ ನಿದರ್ಶನ ಇಲ್ಲ. ಅದು ಏನಿದ್ರು ಕೂಡ ಆನ್ಲೈನಲ್ಲಿ ಇನ್ವಿಟೇಷನನ್ನು ಕಳಿಸಿದ್ದಾರೆ. ಅದನ್ನು ಇವರು ಗಮನಿಸಿದ್ರೆ ಅಲ್ವ, ಇವರು ಗಮನಿಸಿಲ್ಲ. ಹಾಗಾಗಿ ಏನು ರಕ್ಷಣಾ ಮಂತ್ರಿ ಬಂದಾಗ ಬಹಳಷ್ಟು ರಕ್ಷಣೆ ಇರೋದ್ರಿಂದ ಇಮೇಲ್ ಮುಖಾಂತರವಾಗಿ ಕಳಿಸಿದ್ದಾರೆ. ಇದನ್ನು ಗಮನಿಸದೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಾಲಿಶವಾದಂಥ ಸ್ಟೇಟ್ಮೆಂಟು. ನೆಲ ಅಗದು ಬಿಡಿ, ಕರೆಂಟ್ ನಿಲ್ಲಿಸ್ಬಿಡಿ. ಯಾರ್ದು ಅಭಿವೃದ್ಧಿ ಕುಂಠಿತ ಆಗೋದು ಯಾರ್ದು? ಇದಾದರೆ ಒಬ್ಬ ಅಭಿವೃದ್ಧಿಯನ್ನು ಮಾಡಬೇಕಾಗಿರೋಂಥವರೇ ಈ ರೀತಿ ಮಾತಾಡಿದ್ರೆ ನಿಜಕ್ಕೂ ಕೂಡ ಇದು ಅಕ್ಷಮ್ಯವಾದಂಥ ಅಪರಾಧ. ಇತ್ತೀಚೆಗೆ ನಡೆದಂಥ ಅವಿರೋಧ ಆಯ್ಕೆ DAVP